ಅಣ್ಣ ಹಿಂದ್ಕೋಣ, ಬೇಗ ಹಿಂದ್ಕೋಣ. ಲಾಕ್ ಓಪನ್ ಮಾಡು. ಇದು ಎಷ್ಟು No, ಎಲ್ಲ ಸ್ಲೋ ಬರ್ರಿ ಸ್ಲೋ ಬರ್ರಿ ನೀವು ಸ್ಲೋ ಇರಿ ಸ್ಲೋ
ನಿಲ್ಸೋಣ, ನಿಲ್ಸ್ಬಿಡೋಣ. ಬಂದಿದ್ದು ಬರೋ ಅಂತೇಳಿ ಜನ ಅಲ್ಲಿ ನೋಡ್ತಾ ಇದ್ದ ಇಲ್ಲಿ ನೋಡಪ್ಪ. ಅದನ್ನೇ ಹೇಳ್ತಾರೆ, ಬಂದಿದ್ದು ರಂಶಣ ರೀಚಾರ್ಜ್ ಮಾಡಿದ್ದೆ MD ನಿಂದು. ಏ ಬಾಯ್ ಬಾವುಟ ಯಾರಿಗೆ ನಿಲ್ಸ್ಕ, ಬಾಯ್ ಅದನ್ನ ಬಾವುಟ ಯಾರಿಗೆ ನಿಲ್ಸ್ಕ. ಆಗಲ್ಲ ನಾವು ನಮ್ಮ ದೇವ್ರನ್ನ ಆಗಲ್ಲ. ಅಡ್ಜಸ್ಟ್ ಮಾಡ್ಕೊಂಡು ಯಾರು ಇಲ್ಲ ಬಿಡು, ನಾವು ಮೂವರು ಇರೋದು. ಹಾಕಿ ಕಿಕ್ಕಿ ಅದ್ರ ಮೇಲೆ ಏನಾಗಲ್ಲ. ನಾನು ತೋರಿಸ್ತೀನಿ ವಿಡಿಯೋನಾಗ ಇಡ್ತೀಯ ನೀನು. ಕೆಲಸ ಕೆಳಗೆ ಯಾರು ನೀನು ಯಾವ್ದನ್ನ ಗಾಡಿದಾಗ ಸ್ಟ್ರೈಟಾಗ ಆಗಲ್ಲಪ್ಪ, ಆಗಲ್ಲ. ಅಲ್ಲಿಗೆ ಹಿಂದ್ಗಡೆ ಅವ್ರೇನಪ್ಪ, ನಾವೇನ್ ಮಾಡೋಣ. ಸ್ವಲ್ಪ ಮುಂದೆ ಹಾಕ್ಯ ಎಷ್ಟು ಪ್ರೆಸ್ ಮೀಟ್ ಬರೋದು ಅವ್ರಿಂದ ಮುಂದಕ್ಕೆ ಇನ್ನೊಂದು 5-10 ನಿಮಿಷ ಅಷ್ಟೇ. ದ್ರೋಣ ಇಲ್ಲ ನಿಂದು, ಅದೇ ಬಿಡಕ್ಕೆ ಇರಿ. ಸೈಡ್ಗೆ ಹಾಕೊಳ್ರಿ. ಆ ಗಾಡಿ ಬಿಡ್ರಿ. ಹ್ಞೂನಾ, ಸೈಡ್ ಅವ್ರಿಗೆ ಗಾಡಿಗೆ ಸೈಡ್ ಕೊಡ್ರಿ. ಇವನ ನೀನು ಒಂದು ಕೆಲಸ ಮಾಡು, ಲಕ್ಷ್ಮಿ ಮುಂದಕ್ಕೆ ಕೊಟ್ಟೋಗ. ಹೌದವ್ರು ಯಾರೊಬ್ಬರು ಗಾಡಿ ಬರ್ರಿ, ಅವ್ರ ಗಾಡಿಲಿ ಹೋಗಿ ಇನ್ನೇ ನಿಲ್ಸು. ಸಾಕು. ಮತ್ತೆ ಏನಕ್ಕೆ ಅವಾಗ ಬಂಬಡ ಹೋಯ್ದಿದ್ದು, ಹೋಗ್ರಿ ಅಂತ. ಬ್ಲಾಗ್ ಎಲ್ಲ ಯಾರು ಕೊಡು. ಯಾವ್ದು ನಾನು ವಿಡಿಯೋ ಮಾಡ್ಬೇಕು ಅದಕ್ಕೆ. ಹೊರಟು ಬೇಗ ಮಾಡ್ರಿ, ನೀವು ಚೆಕ್ ಮಾಡ್ಕೊಂಡ್ರಿ. ಅಲ್ಲಿ ಚಂದ ಮಲ್ಲೆ ಟರ್ನಿಂಗ್ ಐತಲ್ಲ, ಅಲ್ಲಿ ಹಾಕ್ಸಿ. ಆಯ್ತಾ ಗೊತ್ತಾ, JCB ಹತ್ರ ಐತೆ. ಬೌದೂರ್ ಖಾನ್ ಗಾಡಿ ಮಗ ತಗೋಪ್ಪ. ಒಂದು ನಿಮಿಷ ನಿಖಿಲ್ ಕಾರ್ಗಳು ಯಾರು ಬಂದಿಲ್ಲ. ನಿಖಿಲ್ ಬಂದ್ಬಿಟ್ಟವ್ರೆ, ಏನ್ ಮಾಡಕ್ಕಾಗಲ್ಲ. ಏನು ಮಾಡೋಕ್ಕಾಗಲ್ಲ. ಈ ನಿಖಿಲ್ ಬಂದವ್ರೆ, ಆಮೇಲೆ ನೋಡೋಣ ಅಂತೇಳಿ ಅಷ್ಟೇ. ಏಮ್ಗಲ್ ಬಿಟ್ಟವ್ರು ನಿಖಿಲ್. ಸರಿ, ಬೇಗ ನೋಡು. ಹಿಂದಕ್ಕೆ ಬಾಣ, ಮುನೆಪಣ. ಆಯ್ತಾನ, ಬೇಗ ಹೋಗು. ಬೇಡ, ಮುಂದೆ ಮಾಡ್ರು. ಹಲೋ, ನಾನು ಕೈ ಸೈಡ್ ಮಾಡ್ದೆ, ನೀನು ತಕ್ಕಂತ ಹೋಗ್ಬೇಕು. ನೀನು ಅಲ್ಲಿ JCB ಹಿಂದ್ಗಡೆ ಬರೋವರೆಗೂ ನಾನು ಗಾಡಿ ಕಲಿಸಲ್ಲ.
ಡೋರ್ ಹಾಕೋ ರಘು, ಡೋರ್ ಹಾಕ ರಘು. ಬೇಡ ಅಲ್ಲೇ ಅಣ್ಣ. ಬಂತ ಹೋಗು ಲಕ್ಷ್ಮಿ. ಬಿಟ್ಟವ್ರು ನೀವು ಹೋಗ್ರಿ, ಟರ್ನಿಂಗ್ ಹೋಗ್ರಿ ಅಣ್ಣ. ಟರ್ನಿಂಗ್ ಅಣ್ಣ ಬೇಡ, ನಾವು ವಿಡಿಯೋನ ಬರಲ್ಲ. ಹೋಗ್ತೀಯಾ? ಹೋಗಾಕ್ಸ್ತೀಯಾ? ಬರಲ್ಲ ಅವರು. ಇದು ನೀವು ಅಲ್ಲೇ ಇರ್ರಿ, ಅಲ್ಲೇ ಇರ್ರಿ. ಹೋಗ್ಬೇಡಿರೋದು. ಬಾವುಟ ಈ ಸೈಡ್ ಮಾತಾಡ. ಬಾವುಟ ಈ ಕಡೆ ಅಲ್ಲಿರೋ ಹಾಕ್ಸ್ಬಿಡೋಣ ಹೋಗ್ಲಂತ ನಾವು. ಹಾಂ ಸರಿ ಆಯಿತು. ಅಲ್ಲೇ ನಿಲ್ಸ್ರಪ್ಪ. ನೂರು ಅಪ್ಪೆ ಕೆಳಗೋಡಿ ಇಳ್ಗೋಡಿ. ಆಯ್ತು. ಇರಪ್ಪ ಬರ್ಲೆ. ಅಟ್ಟಾಕೋ, ಬಿಡ್ಬೇಡ. ಅಟ್ಟಾಕೋ. ಸಾಕು. ಅಲ್ಲ ನಿಲ್ಸ್ಕೊಂಡು ಅಡ್ಡ ನಿಲ್ಸ್ಕೊಂಡು ಬಿಡ್ಬೇಡ. ನಿಲ್ಸ್ಕೊ. ಸಾಕಾಗ್ತಿಲ್ಲ ಇರಲಿ ಅವ್ರೆ. ಇನ್ನೊಂದು ನಂಬರ್ ಫೋನ್ ಮಾಡಿ. ಅಪ್ಪೆ ಇವೆಲ್ಲ ಕ್ಲಿಯರ್ ಆಗ್ತವೆ ಗಾಡಿ. ಇಲ್ಲ ಅಲ್ಲ ಸೈಡ್ ಹಾಕಿದ್ದೀಗ. ನಿಲ್ಕೋ ಸ್ವಲ್ಪ ಕಮಿಷಣ, ಸ್ವಲ್ಪ ಮುಂದಕ್ಕೆ ಹೋಗ್ರಿ. ಎಲ್ಲ ಕ್ಲಿಯರ್ ಆಗ್ತದೆ ಕಮಿಷಣ. ಎಲ್ಲ ಕ್ಲಿಯರ್ ಆಗ್ತದೆ. ಸ್ವಲ್ಪ ಏನು ಜನಲ್ಲ ನಮ್ಮ ಊರು, ನಮ್ಮ ಮಾವನ ಮಕ್ಕಳು. ಎಲ್ಲ ಎಷ್ಟು ಓದಾಡ್ತೀರಿ ಮುಂದಕ್ಕೆ. ಸ್ಟೇಡಿಯಂ ಹತ್ರ ಬರ್ತಾವ್ರು. ನಾವು ಮುಂದೆ ಹೋಗೋದಲ್ಲ, ಅವರೆಲ್ಲ ಬರಬೇಕು. ಒಂದು 10 ನಿಮಿಷ ಅವ್ರು ಇದ್ರೆ ಅದು ಜೀಪ ಮಾಡಿ ಮಾತಾಡಿದ್ರೆ ಪೆಟ್ರೋಲ್ ಬೇಕು. ಬಂದಿಲ್ಲ ಜೀಪ ಸೆಂಟರ್ದಾಗ ಇದಾಯ್ತಪ್ಪ. ಅಲ್ಲಿಂದ ನಾವು 2 ವೀಲರ್ ಡ್ರಾಪ್ ತಗೊಂಡು ಬಂದಿದ್ದೆ ನಾನು.
ಒಂದೇ ಕೆಲಸ ಮಾಡೋದು. ಎಲ್ಲಿ ಬರ್ತಾರೆ ಕೇಳೋದು ಬರ್ತಾರೆ. Mbappé! ಹಲೋ ಕಿತ್ತನಹಳ್ಳಿ ರೀಚ್ ಆಗ್ತಾ ಇದೀವಿ. ಯಾರು ನಿಖಿಲರಲ್ಲ ಅವರು ಸ್ಲೋ 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 ಸ್ಲೋ. ನಿಧಾನಕ್ಕೆ ಬರ ಎಲ್ಲ ವೀರಾಪುರ ಗೆಟ್ಟು ಇದ್ದಾರೆ. ಒಂದು 700-800 ಜನ ಇರ್ತಾರಣ್ಣ. ಹೆಲಿಕಾಪ್ಟರ್ ಎಷ್ಟೊತ್ತದಣ್ಣ? ಆಗಲ್ಲ ಬಿಡ್ರಿ. ಆಗಲ್ಲ, ಟೈಮ್ ಇರೋಲ್ಲ. ನಿಖಿಲ್ ಹೋಗ್ಬೇಕಂತೆ, ಬೇರೆ ಕಡೆ ಪ್ರೋಗ್ರಾಮ್ ಐತೆ. ಏನು ಮಾಡೋಕ್ಕಾಗಲ್ಲ ಬಿಟ್ಟೆ. ಕಾರ್ಯಕ್ರಮ ಚೆನ್ನಾಗತ್ತ, ಜನ ಇದ್ದಾರೆ.
ಮುಂದೆ ಬಂದ್ಬೇಡ್ಕಲ್ಲ ಹಿಂದೆ ಬೇಕಪ್ಪ ಗಾಡಿ ಇಲ್ಲ
ರಾಂಗ್ ಮಾಡ್ತಾ ನಿಲ್ಸ್ಕೊ ರಾಂಗ್ ಮಾಡ್ತಾ ನಿಲ್ಸ್ಕೊಂಬಿಡು. ನಿಲ್ಸ್ಕೊಂಬಿಡೋಣ. ನಿಲ್ಸ್ಕೊ ನಿಲ್ಸ್ಕೊಂಬಿಡೋಣ. ಮುಂದೆ ಕೊಟ್ಟಾಗ
ನಿಖಿಲ್ ಕುಮಾರಸ್ವಾಮಿ ಅವರು ವೇದಿಕೆಯ ಬಳಿ ಆಗಮಿಸ್ತಾ ಇದ್ದಾರೆ. ಬಹಳ ಖುಷಿ ಆಗ್ತಿದೆ. ಜೊತೆಗೆ ಕೋಲಾರ ವಿಧಾನಸಭಾ ಕ್ಷೇತ್ರದ ಎಲ್ಲ ಜನಗಳೆಲ್ಲ ಕರ್ಬೇಕು ಕೂರ್ಸೋಣ ಬೇಗ ಎಲ್ಲ ಅಲ್ಲಿ ಎಲ್ಲರೂ ಓಡಲಾಗಿದ್ದಾರೆ. ಆತ್ಮೀಯ ಪ್ರೀತಿಯ ಬಂಧುಗಳೇ, ಕಳಿಸ್ಕೊಳ್ಳೋಣ ಇಲ್ಲ ಸುರೇಶಣ್ಣ ಮೈಕ್ ಆಫ್ ಮಾಡು, ಮೈಕ್ ಆಫ್ ಮಾಡು.
ಹಿಡ್ಕೊತೀನಿ ಫೋನಲ್ಲಿ ಹಿಡ್ಕೊತೀನಿ ನಾವು ಇಲ್ಲ ಇರೋ ಮಾತಾಡ್ತಾನೆ ಅಣ್ಣೇನ ಮಾತಾಡ್ತಾನೆ ಬಿಡಿ ನಮ್ದು ಹೋಗಲ್ಲ ಹೋಗೋದು ಅಷ್ಟೇ ಹೇಳೋಣ ಹೇಳೋಣ ಟೈಮ್ ಆಗಿತ್ತು ನೋಡೋಣ ನಾನು ಘೋಷಣೆ ಮಾಡ್ಕೊಳಕ್ಕಾಯ್ತದ ಇಲ್ಲ ಒಂದು ಇಲ್ಲ ಕೆಳಗಡೆ ಒಂದು ಫೋನ್ ಮಾಡಿ ಹೇಳೋಣ ಇಲ್ಲ ಗೋಪಾಲ ಫೋನ್ ಮಾಡಿ ಹೇಳಿ ಗೋಪಾಲ ಫೋನ್ ಮಾಡಿ ಹೇಳಿ ಹೇಳಪ್ಪ ಅವ್ರಿಗೆ ನಿಖಿಲ್ ಕುಮಾರ್ ಸ್ವಾಮಿ ಮಾತಾಡ್ತಾನೆ ಸ್ಟೇಜ್ ಮೇಲೆ ಹಾಂ ಯಾರು ಯಾರು ಇನ್ನೇನು ನಿಖಿಲ್ ಕುಮಾರ್ ಸ್ವಾಮಿ ಮಾತಾಡ್ತಾನೆ ಆತ್ಮೀಯ ಪ್ರೀತಿಯ ಬಂಧುಗಳೇ, ಈ ದಿನದ ಜಾತ್ಯತೀತ ಜನತಾದಳ ಸಿಟಿ ಗ್ರಾಮ ಪಂಚಾಯಿತಿ ಹಾಗೂ ಸುತ್ತಮುತ್ತಲಿನ ಗ್ರಾಮ ಪಂಚಾಯಿತಿಗಳ ಜೆಡಿಎಸ್ ಕಾರ್ಯಕರ್ತರ ಬೃಹತ್ ಸಮಾವೇಶಕ್ಕೆ ತಮ್ಮೆಲ್ಲರಿಗೂ ಸ್ವಾಗತವನ್ನು ಬಯಸ್ತೇನೆ. ಈ ಐತಿಹಾಸಿಕ ಕಾರ್ಯಕ್ರಮ ಕ್ಷಣ ಗಣನೆಯಿತು ಈಗ ಪ್ರಾರಂಭ ಆಗ್ತಿದೆ. ಈ ದೇಶದ ಮಾಜಿ ಪ್ರಧಾನಿಗಳಾದಂತಹ ಹಾಗೂ ಮಣ್ಣಿನ ಮಗ ದೇವೇಗೌಡರ ಮೊಮ್ಮಗ ರಿಯಲ್ ನಲ್ಲೂ ಹೀರೋ ಆಗಿರ್ತಕ್ಕಂತಹ ನಿಖಿಲ್ ಕುಮಾರಸ್ವಾಮಿರವರು ಆಗಮಿಸಿದ್ದಾರೆ. ನಮ್ಮೆಲ್ಲರ ಜೋರಾದ ಚಪ್ಪಾಳೆಯ ಸ್ವಾಗತವನ್ನು ಅವರಿಗೆ ನೀಡೋಣ. ನಿಖಿಲ್ ಕುಮಾರಸ್ವಾಮಿರವರು ಈ ಮಣ್ಣಿನ ಮಗನ ಮೊಮ್ಮಗ ನಮ್ಮ ಕೋಲಾರದ ಮಣ್ಣನ್ನು ಮುಟ್ಟಿ ಬಂದಿದ್ದಾರೆ. ಬೈಕ್ ರ್ಯಾಲಿ ಮುಖಾಂತರ ವೇದಿಕೆಗೆ ಆಗಮಿಸಿದ್ದಾರೆ. ತಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡಲಿದ್ದಾರೆ. ಕೋಲಾರ ಜಿಲ್ಲಾ ಜೆಡಿಎಸ್ ಪಕ್ಷದ ಎಲ್ಲ ಕಾರ್ಯಕರ್ತರು ಮುಖಂಡರು ಆಗಮಿಸಿದ್ದಾರೆ. ತಾವು ದಯಮಾಡಿ ಸಾವಧಾನದಿಂದ, ನಿಮಗಾಗಿ ಹಾಸನಗಳಿದೆ, ಎಲ್ಲರೂ ದಯಮಾಡಿ ಸಾವಧಾನದಿಂದ ಸಹಕರಿಸಬೇಕು. ಆರಕ್ಷಕ ಇಲಾಖೆಯವರು ಬಹಳ ಕಷ್ಟಪಟ್ಟು ಬೆಳಗ್ಗೆಯಿಂದ ತಮ್ಮನ್ನೆಲ್ಲ ಬಹಳ ಪ್ರೀತಿಯಿಂದ ಇಲ್ಲಿ ಆಧರಿಸಿದ್ದಾರೆ. ದಯಮಾಡಿ ವೇದಿಕೆ ಮುಂಭಾಗದಲ್ಲಿ ತಾವು ಕುಳಿತು ಸಹಕರಿಸಬೇಕಾಗಿದೆ. ಇವತ್ತು ನಿಖಿಲ್ ಕುಮಾರಸ್ವಾಮಿರವರು ರಾಜ್ಯ ಮುಖಂಡರು, ಜಿಲ್ಲಾ ಮುಖಂಡರು ಜೊತೆಗೆ ಕೋಲಾರ ವಿಧಾನಸಭಾ ಕ್ಷೇತ್ರದ ಆಕಾಂಕ್ಷಿಯಾಗಿರ್ತಕ್ಕಂತಹ ಸಿಎಂ ಶ್ರೀನಾಥ್ ಸರ್ ಅವರು ಎಲ್ಲ ಗಣ್ಯರು ಮುಖಂಡರು ಆಗಮಿಸಿದ್ದಾರೆ. ತಮ್ಮನ್ನ ಉದ್ದೇಶಿಸಿ ಮಾತನಾಡಲಿದ್ದಾರೆ. ದಯಮಾಡಿ ತಾವೆಲ್ಲರೂ ಸಹಕರಿಸಬೇಕಾಗಿದೆ. ವೇದಿಕೆಯ ಮೇಲಿರ್ತಕ್ಕಂತಹ ಕಾರ್ಯಕರ್ತರು ಸ್ಥಳಾವಕಾಶವನ್ನ ಮಾಡಿಕೊಡ್ಬೇಕಾಗಿದೆ. ಉಳಿದಂತೆ ಪತ್ರಕರ್ತ ಮಿತ್ರರು, ಮಾಧ್ಯಮ ಮಿತ್ರರಿಗೆ ಮುಂದೆ ಇಲ್ಲಿ ಸ್ಥಳಾವಕಾಶವನ್ನ ಮಾಡಿಕೊಡ್ಬೇಕು. ಇಲ್ಲಿ ನಡೀತಕ್ಕಂತಹ ಈ ಐತಿಹಾಸಿಕ ಕಾರ್ಯಕ್ರಮವನ್ನ ಎಲ್ಲ ಮನೆಗಳಿಗೆ ತಲುಪಿಸಬೇಕಾಗಿರ್ತಕ್ಕಂತಹ ಜವಾಬ್ದಾರಿ ಅವರಿಗಿದೆ. ಹಾಗಾಗಿ ಎಲ್ಲರೂ ವೇದಿಕೆ ಅವರಿಗೆ ಸ್ಥಳಾವಕಾಶ ಮಾಡಿಕೊಟ್ಟು ವೇದಿಕೆ ಮೇಲಿರ್ತಕ್ಕಂತಹ ಇಲ್ಲಿನ ಸ್ಥಳೀಯ ಕಾರ್ಯಕರ್ತರು ದಯಮಾಡಿ ಸ್ಥಳಾವಕಾಶವನ್ನ ಮಾಡಿಕೊಡ್ಬೇಕು ಎಲ್ಲ ಮುಖಂಡರಿಗೆ ಅಂತ ಹೇಳ್ತಾ ಈಗ ವೇದಿಕೆ ಕಾರ್ಯಕ್ರಮಕ್ಕೆ ಗಣ್ಯರನ್ನು ನಾವು ಸ್ವಾಗತಿಸುವಂತಹ ಸಮಯ. ಮಣ್ಣಿನ ಮಗನ ಮೊಮ್ಮಗ ಜೆಡಿಎಸ್ ಯುವ ಮುಖಂಡರು, ಕರ್ನಾಟಕ ಯುವ ಜನತಾದಳದ ರಾಜ್ಯಾಧ್ಯಕ್ಷರು, ನಾಯಕ ನಟರಾಗಿರ್ತಕ್ಕಂತಹ ನಿಖಿಲ್ ಕುಮಾರಸ್ವಾಮಿರವರು ವೇದಿಕೆಯಾಗಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಯನ್ನ ನೀಡೋಣ. ಹಾಗೆ ಶ್ರೀಯುತ ಸಿಎಂ ಶ್ರೀನಾಥ್
ದಯಮಾಡಿ ಕಾರ್ಯಕರ್ತರನ್ನು ತಮ್ಮ ತಮ್ಮ ಹಸಿರಾಗಬೇಕು ಅಂತ ಹೇಳಿ ಮತ್ತೊಮ್ಮೆ ವಿನಂತಿ. ತಾವು ನಿಂತ್ಕೊಂಡ್ರೆ ಬೇರೆಯವರಿಗೆ ನಮ್ಮ ಮುಖಂಡರನ್ನ ನೋಡ್ಲಿಕ್ಕೆ ಮತ್ತೆ ಅವರ ಮಾತುಗಳನ್ನ ಆಲಿಸ್ಲಿಕ್ಕೆ ಸ್ವಲ್ಪ ಕಷ್ಟವಾಗುತ್ತೆ. ದಯಮಾಡಿ ಸಹಕರಿಸಬೇಕು ಎಲ್ಲರೂ ಅಂತ ಹೇಳಿ ವಿನಂತಿಸ್ತಾ ಸಿಎಂ ಶ್ರೀರಾಮ್ ಸರ್ ಅವರು ಸಮಾಜ ಸೇವಕರು ಕೋಲಾರ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿಗಳು ವೇದಿಕೆಯಲ್ಲಿ ಹಸಿರಾಗಿದ್ದಾರೆ. ನಮ್ಮೆಲ್ಲರ ಚಪ್ಪಾಳಿಯ ಧನ್ಯವಾದಗಳು ಮತ್ತೆ ಅವರಿಗೆ ಸ್ವಾಗತವನ್ನ ನೀಡೋಣ. ಜೊತೆಗೆ ಇವತ್ತು ಶ್ರೀಯುತ ಜೆಕೆ ಶ್ರೀಯುತ ಇಂಚರ ಗೋವಿಂದರಾಜುರವರು ಎಂಎಲ್ಸಿ ಜೆಡಿಎಸ್ ಮುಖಂಡರು ವಿಧಾನ ಪರಿಷತ್ ಸದಸ್ಯರು ವೇದಿಕೆಯಲ್ಲಿ ಹಸಿರಾಗಿದ್ದಾರೆ. ಅವರಿಗೆ ನಮ್ಮೆಲ್ಲರ ಜೋರಾದ ಚಪ್ಪಾಳೆಯ ಸ್ವಾಗತವನ್ನ ನೀಡೋಣ. ಹಾಗೆ ಮತ್ತೊಬ್ಬ ಅತಿಥಿ ಗಣ್ಯರು ಶ್ರೀಯುತ ಬೆಳಕನಹಳ್ಳಿ ನಟರಾಜರವರು ಜೆಡಿಎಸ್ ಪಕ್ಷದ ಜಿಲ್ಲಾ ಕಾರ್ಯಾಧ್ಯಕ್ಷರು ವೇದಿಕೆಯಲ್ಲಿ ಹಸಿರಾಗಿದ್ದಾರೆ. ಅವರಿಗೂ ನಮ್ಮೆಲ್ಲರ ಚಪ್ಪಾಳೆಯ ಸ್ವಾಗತವನ್ನ ನೀಡೋಣ. ಹಾಗೆ ಶ್ರೀಮತಿ ಕುರ್ಕಿ ರಾಜೇಶ್ವರಿರವರು ಜೆಡಿಎಸ್ ತಾಲೂಕು ಅಧ್ಯಕ್ಷರು, ಇವರಿಗೂ ನಮ್ಮ ಸ್ವಾಗತವನ್ನ ನೀಡೋಣ. ಹಾಗೆ ಶ್ರೀಯುತ ವಕ್ರೇವಿ ವಿ ರಾಮಚಂದ್ರರವರು ಜೆಡಿಎಸ್ ಮುಖಂಡರು, ಇವರು ವೇದಿಕೆಯಲ್ಲಿ ಹಸಿರಾಗಿದ್ದಾರೆ. ಇವರಿಗೂ ನಮ್ಮೆಲ್ಲರ ಸ್ವಾಗತ ಚಪ್ಪಾಳೆಯನ್ನ ನೀಡೋಣ. ಹಾಗೆ ಶ್ರೀಯುತ ತೂಪಲ್ಲಿ ಚೌಡರೆಡ್ಡಿ ಸರ್ ಅವರು ವೇದಿಕೆಗೆ ಆಗಮಿಸುತ್ತಿದ್ದಾರೆ. ಅವರಿಗೂ ಸ್ವಾಗತವನ್ನ ನೀಡೋಣ. ಮಾಜಿ ವಿಧಾನ ಪರಿಷತ್ ಸದಸ್ಯರು ಜೆಡಿಎಸ್ ಮುಖಂಡರು. ಹಾಗೆ ಕೆಜಿಎಫ್ ರಮೇಶ್ ಬಾಬು ಜೆಡಿಎಸ್ ಅಭ್ಯರ್ಥಿಗಳು ವೇದಿಕೆಗೆ ಆಗಮಿಸುತ್ತಿದ್ದಾರೆ. ಅವರಿಗೂ ಸ್ವಾಗತ ಚಪ್ಪಾಳೆಯನ್ನ ನೀಡೋಣ. ಮತ್ತೊಬ್ಬ ಗಣ್ಯರು ಶ್ರೀಯುತ ಬಾಲಾಜಿ ಚೆನ್ನಯ್ಯರವರು ದಲಿತ ಮುಖಂಡರು, ಇವರು ವೇದಿಕೆಗೆ ಆಗಮಿಸುತ್ತಿದ್ದಾರೆ. ಅವರಿಗೂ ಸ್ವಾಗತವನ್ನು ನೀಡೋಣ. ಮತ್ತೊಬ್ಬ ಗಣ್ಯರು ಶ್ರೀಯುತ ಜಮೀರ್ ಅಹಮದ್ ಅವರು ರಾಜ್ಯ ಹಿರಿಯ ಉಪಾಧ್ಯಕ್ಷರು, ಇವರಿಗೂ ಸ್ವಾಗತವನ್ನ ನೀಡೋಣ. ಹಾಗೆ ಶ್ರೀಯುತ ಸಿಎಂಆರ್ ಹರೀಶ್ ಅವರು ಸಮಾಜ ಸೇವಕರು ಜೆಡಿಎಸ್ ಪಕ್ಷದ ಶಕ್ತಿ, ಇವರು ಸಹ ವೇದಿಕೆ ಮುಂಭಾಗದಲ್ಲಿದ್ದಾರೆ. ಅವರಿಗೂ ನಮ್ಮೆಲ್ಲರ ಜೋರಾದ ಚಪ್ಪಾಳೆಯ ಸ್ವಾಗತವನ್ನ ಈ ವೇದಿಕೆಗೆ ನೀಡೋಣ. ಹರೀಶ್ ಸರ್ ಅವರು ದಯಮಾಡಿ ವೇದಿಕೆಗೆ ಆಗಮಿಸಬೇಕು. ಹಾಗೆ ಮತ್ತೊಬ್ಬ ಗಣ್ಯರು ಶ್ರೀಯುತ ಹಬೀಬುಲ್ಲಾರ್ ಅವರು ಜಿಲ್ಲಾ ಅಲ್ಪಸಂಖ್ಯಾತರ ವಿಭಾಗದ ಜಿಲ್ಲಾ ಅಧ್ಯಕ್ಷರು, ಇವರನ್ನು ವೇದಿಕೆಗೆ ಸ್ವಾಗತಿಸೋಣ ನಮ್ಮೆಲ್ಲರ ಪ್ರೀತಿಯ ಸ್ವಾಗತ ಚಪ್ಪಾಳೆಯೊಂದಿಗೆ. ಮತ್ತೊಬ್ಬ ಗಣ್ಯರು ಶ್ರೀಯುತ ಬಾಬು ಮೌನಿರವರು ಮಾಜಿ ತಾಲೂಕು ಅಧ್ಯಕ್ಷರು, ದಯಮಾಡಿ ವೇದಿಕೆಗೆ ಆಗಮಿಸಬೇಕು. ತಮಗೆ ಪ್ರೀತಿಯ ಸ್ವಾಗತ ಸರ್. ಮತ್ತೊಬ್ಬ ಗಣ್ಯರು ಶ್ರೀಯುತ ಅಶೋಕ್ ರವರು ಕುರುಬರ ಸಂಘದ ಮಾಜಿ ನಿರ್ದೇಶಕರು ಮತ್ತು ಜೆಡಿಎಸ್ ಮುಖಂಡರು, ಇವರು ವೇದಿಕೆಗೆ ಆಗಮಿಸಬೇಕು. ಅವರಿಗೂ ನಮ್ಮೆಲ್ಲರ ಸ್ವಾಗತವನ್ನ ನೀಡೋಣ. ಹಾಗೆ ಮತ್ತೊಬ್ಬರು ಶಬರೀಶ್ ಅವರು ಜೆಡಿಎಸ್ ಮುಖಂಡರು, ದಯಮಾಡಿ ವೇದಿಕೆಗೆ ಆಗಮಿಸಬೇಕು. ನಮ್ಮೆಲ್ಲರ ಪ್ರೀತಿಯ ಸ್ವಾಗತ ಚಪ್ಪಾಳೆಯನ್ನು ಶಬರೀಶ್ ಅವರಿಗೆ ನೀಡೋಣ. ಶ್ರೀಯುತ ಮುಕ್ಕಾರ್ ವೆಂಕಟೇಶ್ ಅವರು ಜೆಡಿಎಸ್ ಮುಖಂಡರು, ಇವರು ದಯಮಾಡಿ ವೇದಿಕೆಗೆ ಆಗಮಿಸಬೇಕು. ಅವರಿಗೂ ಸ್ವಾಗತ ಚಪ್ಪಾಳೆಯನ್ನು ನೀಡೋಣ. ಮತ್ತೊಬ್ಬ ಗಣ್ಯರು ಶ್ರೀಯುತ ಪ್ರಭಾಕರ್ ಅವರು ರಾಜ್ಯ ಯುವ ಘಟಕದ ಉಪಾಧ್ಯಕ್ಷರು ಜೆಡಿಎಸ್, ಇವರಿಗೂ ಸ್ವಾಗತವನ್ನ ನೀಡೋಣ. ಶ್ರೀಯುತ ಬಾಬು ಮೌನಿರ್ ಅವರು ಜೆಡಿಎಸ್ ಮುಖಂಡರು ವೇದಿಕೆಯಲ್ಲಿ ಹಸಿರಾಗಿದ್ದಾರೆ. ಅವರಿಗೂ ಸ್ವಾಗತವನ್ನು ನೀಡೋಣ. ಶ್ರೀಯುತ ಮುಸ್ತಫಾ ಅವರು ಎಂಕೆ ಟ್ರ್ಯಾಕ್ಟರ್ ಶೋರೂಮ್ ಮಾಲೀಕರು ಜೆಡಿಎಸ್ ಮುಖಂಡರು, ಇವರು ವೇದಿಕೆಗೆ ಸ್ವಾಗತವನ್ನು ನೀಡೋಣ. ಮತ್ತೊಬ್ಬರು ಶ್ರೀಯುತ ಮಂಜು ಮುದುವಾಡಿರವರು ಮಾಜಿ ಸ್ಥಾಯಿ ಸಮಿತಿ ಅಧ್ಯಕ್ಷರು, ಇವರನ್ನು ವೇದಿಕೆಗೆ ಸ್ವಾಗತಿಸೋಣ. ಹಾಗೆ ಚನ್ನಸಂದ್ರ ಅಂಬರೀಶ್ ಅವರು ಜೆಡಿಎಸ್ ಮುಖಂಡರು, ಇವರನ್ನು ವೇದಿಕೆಗೆ ಸ್ವಾಗತಿಸೋಣ. ಹಾಗೆ ಜೆಡಿಎಸ್ ಮುಖಂಡರು ಇಂಡಸ್ಟ್ರಿಯಲ್ ರಾಮಚಂದ್ರರವರನ್ನು ವೇದಿಕೆಗೆ ಸ್ವಾಗತಿಸೋಣ. ಶ್ರೀಯುತ ರಫೀರ್ ಅವರು ನಗರಸಭೆ ಸದಸ್ಯರು, ಶ್ರೀಯುತ ರಫೀರ್ ಅವರು ನಗರಸಭೆ ಸದಸ್ಯರು, ಇವರನ್ನು ವೇದಿಕೆಗೆ ಸ್ವಾಗತಿಸೋಣ. ಶ್ರೀಯುತ ಮಂಜುನಾಥ್ ಅವರು ನಗರಸಭೆ ಸದಸ್ಯರು, ಶ್ರೀಯುತ ಚಂಜಿಮಲೆ ಭೈರಣ್ಣರವರು ಹಿರಿಯ ಜೆಡಿಎಸ್ ಮುಖಂಡರು, ಇವರಿಗೂ ಸ್ವಾಗತವನ್ನ ನೀಡೋಣ ವೇದಿಕೆಗೆ. ಶ್ರೀಯುತ ಜಯರಾಮಣ್ಣ ಸಮಾಜ ಸೇವಕರು ಜೆಡಿಎಸ್ ಮುಖಂಡರು, ಇವರನ್ನು ವೇದಿಕೆಗೆ ಸ್ವಾಗತಿಸೋಣ. ಶ್ರೀಯುತ ಕಲಾ ರಮೇಶ್ ಅವರು ಜೆಡಿಎಸ್ ಮುಖಂಡರು, ಇವರನ್ನು ವೇದಿಕೆಗೆ ಸ್ವಾಗತಿಸೋಣ.
ರಾಜಕಲ್ಲಹಳ್ಳಿ ಮಹೇಶ್ ರವರನ್ನ ವೇದಿಕೆಗೆ ಸ್ವಾಗತಿಸೋಣ. ಚಂದ್ರಮೋಹನ್ ಸರ್ ಅವರನ್ನ ವೇದಿಕೆಗೆ ಸ್ವಾಗತಿಸೋಣ. ಜಗನ್ನಾಥ್ ರವರು, ಶ್ರೀ ಲಕ್ಷ್ಮಯ್ಯರವರು, ಸಿರಾಜುಲ್ಲಾ ಬೇಗ್ ರವರು, ಕೆವಿ ರಾಮಣ್ಣರವರು, ಕೆವಿ ರಾಮಣ್ಣರವರು, ನರಸಿಂಹಪ್ಪರವರು, ಪ್ರಭಾಕರ್, ರಾಜ್ಯ ಉಪಾಧ್ಯಕ್ಷರು ಯುವ ಘಟಕ, ಮಲಯಾಳ ಸೋಮಣ್ಣರವರು, ಜಯರಾಮಣ್ಣ ಮಲ್ಲಾಂಡಹಳ್ಳಿ, ಹಾಗೆ ಗ್ರಾಮ ಪಂಚಾಯತಿ ಸದಸ್ಯರಾದಂತಹ ನಾಗವೇಣಿರವರು, ಈ ಇಷ್ಟು ಗಣ್ಯರನ್ನ ವೇದಿಕೆಗೆ ನಾವು ಸ್ವಾಗತಿಸೋಣ. ಜಯರಾಮ್ ರವರು, ಮಲ್ಲಾಂಡಹಳ್ಳಿ ವಕೀಲರು ದಯಮಾಡಿ ವೇದಿಕೆಗೆ ಆಗಮಿಸಬೇಕು. ಇವರಿಗೂ ಕಾರ್ಯಕ್ರಮದ ಆಯೋಜಕರ ಪರವಾಗಿ ಪ್ರೀತಿಯ ಸ್ವಾಗತವನ್ನು ವೇದಿಕೆಗೆ ಬಯಸೋಣ. ಹಾಗೆ ವಿಶೇಷವಾಗಿ ಒಟ್ಟು ಕಾರ್ಯಕ್ರಮದ ಆಯೋಜಕರಿಗೂ ಸ್ವಾಗತವನ್ನು ಬಯಸ್ತಾ, ಬಂಧುಗಳೇ, ಜಾತಿ ಇಲ್ಲದ, ಭೀತಿ ಇಲ್ಲದ, ಸಮತೆ ಮಮತೆಯ ನಾಡ ಕಟ್ಟಲು ಪಣ ತೊಟ್ಟಿರುವ ಜಾತ್ಯತೀತ ಜನತಾದಳ ಸಿಟಿ ಗ್ರಾಮ ಪಂಚಾಯಿತಿ ಹಾಗೂ ಸುತ್ತಮುತ್ತಲ ಗ್ರಾಮ ಪಂಚಾಯಿತಿಗಳ ಜೆಡಿಎಸ್ ಕಾರ್ಯಕರ್ತರ ಬೃಹತ್ ಸಮಾವೇಶಕ್ಕೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸ್ತಾ, ಈಗ ನಾವೆಲ್ಲರೂ ಸಹ ಎದ್ದು ನಿಂತು ರೈತ ಗೀತೆಯನ್ನ ಗೌರವಿಸೋಣ. ರೈತ ಗೀತೆಯನ್ನ ಪ್ರಸ್ತುತಪಡಿಸಿದ್ದಾರೆ ನ್ಯೂ ಸ್ಟಾರ್ ಕುತುಬ್ ಸೌಂಡ್ ಸಿಸ್ಟಮ್ ಅವರು. ನಾವೆಲ್ಲರೂ ಸಹ ಎದ್ದು ನಿಂತು ನಮ್ಮ ರೈತ ಗೀತೆಯನ್ನ ಗೌರವಿಸೋಣ.
ಗಡಿಯನ್ನು ಕಾಯುವುದು ಸೈನಿಕರಾದರೆ ದೇಶದ ಜನರನ್ನು ಕಾಯುವುದು ರೈತ. ಆ ರೈತರಿಗೊಂದು ಸಲಾಂ ಹೇಳೋಣ. ಜೈ ಜವಾನ್ ಜೈ ಕಿಸಾನ್ ಅಂತ. ಆತ್ಮೀಯ ಪ್ರೀತಿಯ ಬಂಧುಗಳೇ, ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತಹ ಎಲ್ಲ ಅತಿಥಿ ಗಣ್ಯರನ್ನ ಹಾಗೆ ತಮ್ಮೆಲ್ಲರನ್ನ ಪ್ರೀತಿಯಿಂದ ಸ್ವಾಗತವನ್ನ ಬಯಸ್ತಿದ್ದಾರೆ ಜೆಡಿಎಸ್ ಯುವ ಮುಖಂಡರಾದಂತಹ ಶ್ರೀಯುತ ಕಲಾ ರಮೇಶ್ ರವರಿಗೆ ಸ್ವಾಗತವನ್ನು ಬಯಸಿದ ಹಾಗೆ ಆಯೋಜಕರ ಪರವಾಗಿ ಸಿಎಂಆರ್ ಹರೀಶ್ ಸರ್ ಅವರು ದಯಮಾಡಿ ವೇದಿಕೆಗೆ ಆಗಮಿಸಬೇಕು ಅಂತ ಹೇಳಿ ತಮ್ಮಲ್ಲಿ ಮತ್ತೊಮ್ಮೆ ಮನವಿಯನ್ನ ಮಾಡ್ತಾ ಅವರಿಗೂ ಪ್ರೀತಿಯ ಸ್ವಾಗತವನ್ನ ನೀಡೋಣ. ಈಗ ತಮ್ಮೆಲ್ಲರಿಗೂ ಸ್ವಾಗತ ಭಾಷಣವನ್ನ ಮಾಡಿದ್ದಾರೆ ಕಲಾ ರಮೇಶ್ ಅವರು. ಸರ್ ಪ್ಲೀಸ್. ಸಿಟಿ ಗ್ರಾಮದ ಎಲ್ಲ ಜೆಡಿಎಸ್ ಮುಖಂಡರ ವತಿಯಿಂದ, ತಿಪ್ಪೇನಹಳ್ಳಿ ಗ್ರಾಮಸ್ಥರ ವತಿಯಿಂದ ಶ್ರೀಯುತ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಪುಷ್ಪಹಾರವನ್ನ ನೀಡ್ತಾ ಇದ್ದಾರೆ, ಗೌರವವನ್ನ ಸಲ್ಲಿಸ್ತಾ ಇದ್ದಾರೆ. ರಾಜಕಳ್ಳಳ್ಳಿ ಗ್ರಾಮದ ಮಹೇಶ್, ಚಂದ್ರಮೋಹನ್, ಜಗನ್ನಾಥ್, ಲಕ್ಷ್ಮಯ್ಯ ಇವರು ನಮ್ಮ ಯುವ ಘಟಕದ ರಾಜ್ಯಾಧ್ಯಕ್ಷರಾದಂತ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಮಾಲಾರ್ಪಣೆಯನ್ನು ಮಾಡೋದ್ರ ಮುಖಾಂತರ ನಮ್ಮ ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇದ್ದಾರೆ. ದಯವಿಟ್ಟು ಎಲ್ಲರೂ ಜೋರಾಗಿ ಚಪ್ಪಾಳೆ ತಪ್ಪುವ ಮುಖಾಂತರ ಅವರನ್ನ ಪಕ್ಷಕ್ಕೆ ಸ್ವಾಗತವನ್ನು ಕೋರಬೇಕಾಗಿ ತಮ್ಮಲ್ಲಿ ವಿನಂತಿ. ರಾಜಕಳ್ಳಳ್ಳಿ ಮಹೇಶ್, ಚಂದ್ರಮೋಹನ್, ಜಗನ್ನಾಥ್, ಲಕ್ಷ್ಮಯ್ಯ ಇವರು ಮಾನ್ಯ ಯುವ ಘಟಕದ ರಾಜ್ಯಾಧ್ಯಕ್ಷರಾದಂತ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಮಾಲಾರ್ಪಣೆಯನ್ನು ಮಾಡೋದ್ರ ಮುಖಾಂತರ ನಮ್ಮ ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇದ್ದಾರೆ. ಅವರಿಗೆ ದಯವಿಟ್ಟು ನಮ್ಮ ಪಕ್ಷಕ್ಕೆ ಜೋರಾಗಿ ಚಪ್ಪಾಳೆ ತಟ್ಟುವ ಮುಖಾಂತರ ಕಾರ್ಯಕರ್ತರೆಲ್ಲ ಅವರನ್ನ ಸ್ವಾಗತ ಕೊಡಬೇಕಾಗಿ ವಿನಂತಿ. ನೀವೇ ಅಡ್ಡ ಅರ್ಧ ನಿಂತ್ಕೊಂಡ್ಬಿಟ್ರೆ ನಾವಿನ್ನೇನ್ ತೆಗಿಯೋದು. ದಯವಿಟ್ಟು ಮಾಲಾರ್ಪಣೆ ಮಾಡಿದ್ರು ಸ್ಟೇಜ್ ನ ವೆಕೇಟ್ ಮಾಡ್ರಿ. ಈ ಕಡೆ ಬನ್ರಿ, ದಯಮಾಡಿ ಬರ್ಬೇಕು. ಈಗ ನಮ್ಮ ಪಕ್ಷದ ಹಿರಿಯ ಮುಖಂಡರು ಮಾನ್ಯ ವಿಧಾನ ಪರಿಷತ್ನ ಸದಸ್ಯರಾದಂತ ಗೋವಿಂದರಾಜಣ್ಣವರಿಗೆ ವೇದಿಕೆ ಮುಖಾಂತರ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಹಾಗೆ ನಮ್ಮ ಕೋಲಾರ ಕ್ಷೇತ್ರದ ಜೆಡಿಎಸ್ ಪಕ್ಷದ ಅಭ್ಯರ್ಥಿಯಾದಂತ ಮಾನ್ಯ ಸಿಎಂಆರ್ ಶ್ರೀನಾಥ್ ಅವರಿಗೆ ವೇದಿಕೆಯ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಸ್ವಲ್ಪ ಜಾಗ ಬಿಡ್ರಣ್ಣ, ಪ್ಲೀಸ್ ಜಾಗ ಬಿಡ್ರಣ್ಣ. ನಮ್ಮ ಪಕ್ಷದ ಕಟ್ಟಾಳು ಸ್ವಲ್ಪ ಜಾಗ ಬಿಡ್ರಣ್ಣ. ಈ ಜಿಲ್ಲಾ ಕಾರ್ಯಾಧ್ಯಕ್ಷರಾದಂತ ಬನಕನಹಳ್ಳಿ ನಟರಾಜ್ ಅವರಿಗೆ ಈ ವೇದಿಕೆ ಮುಖಾಂತರ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮತ್ತೊಬ್ಬರು ಮಾಜಿ ಒಕ್ಕಲಿಗ ಸಂಘದ ನಿರ್ದೇಶಕರು, ಈ ಭಾಗದ ಮುಖಂಡರಾದಂತ ರಾಮಚಂದ್ರ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಸಹ ಈ ವೇದಿಕೆಯ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಮ್ಮ ಪಕ್ಷದ ಯುವ ನಾಯಕರಾದಂತ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ರಾಜಕೀಯದಲ್ಲಿ ಮಹೇಶ್ ಅವರು, ಚಂದ್ರಮೋಹನ್, ಜಗನ್ನಾಥ್, ಲಕ್ಷ್ಮಯ್ಯ ಇವರು ನಮ್ಮ ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇದ್ದಾರೆ. ಅವರಿಗೆ ದಯವಿಟ್ಟು ಎಲ್ಲ ಕಾರ್ಯಕರ್ತರು ಸ್ವಾಗತವನ್ನು ಕೋರಬೇಕಾಗಿ ವಿನಂತಿ. ನಮ್ಮ ಪಕ್ಷದ ರಾಜ್ಯದ ಹಿರಿಯ ಉಪಾಧ್ಯಕ್ಷರಾದಂತ ಶ್ರೀಯುತ ಜಮೀರ್ ಪಾಷಾ ಅವರು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರು ವೇದಿಕೆ ಮೇಲೆ ಬರಬೇಕಾಗಿ ಸ್ವಾಗತವನ್ನು ಕೋರ್ತಾ ಇದ್ದಾರೆ. ರಾಜಕೀಯದಲ್ಲಿ ಮಹೇಶ್, ಚಂದ್ರಮೋಹನ್, ಜಗನ್ನಾಥ್, ಲಕ್ಷ್ಮಯ್ಯ ಇವರು ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ನಮ್ಮ ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇದ್ದಾರೆ. ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಶಂಕರಣ ಮುಂದೆ
ಇದೀಗ ತಾನೇ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಪಕ್ಷಕ್ಕೆ ಸೇರ್ಪಡೆಯಾದಂತ ರಾಜಕಲ್ಯಾಣಿ ಮಹೇಶ್, ಚಂದ್ರಮೋಹನ್, ಜಗನ್ನಾಥ್ ಹಾಗೂ ಲಕ್ಷ್ಮಯ್ಯನವರಿಗೆ ಸ್ವಾಗತವನ್ನು ಕೋರ್ತಾ ದಯವಿಟ್ಟು ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಮಾಲಾರ್ಪಣೆ ಬಿಟ್ಟು ಮುಖಾಂತರ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಅದೇ ರೀತಿಯಾಗಿ ಜಿಲ್ಲಾ ಕಾರ್ಯಾಧ್ಯಕ್ಷರಾದಂತ ಬನಕನಹಳ್ಳಿ ನಟರಾಜ್ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಬನಕನಹಳ್ಳಿ ನಟರಾಜ್ ಅವರಿಗೆ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಅದೇ ರೀತಿಯಾಗಿ ಬಾಲಾಜಿ ಚೆನ್ನಯ್ಯನವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವ್ರಿಗೂ ಸಹ ತಿಪ್ಪೇನಹಳ್ಳಿ ಗ್ರಾಮಸ್ಥರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಅದೇ ರೀತಿಯಾಗಿ ಮಾನ್ಯ ಒಕ್ಲೇರಿ ರಾಮಣ್ಣವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವ್ರಿಗೂ ಸಹ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಅದೇ ರೀತಿಯಾಗಿ ಕೆಜಿಎಫ್ ನ ನಮ್ಮ ಪಕ್ಷದ ಅಭ್ಯರ್ಥಿಯಾದಂತಹ ರಮೇಶ್ ಬಾಬು ಸರ್ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಅದೇ ರೀತಿಯಾಗಿ ಬಾಬು ಮೌನಿಯವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಮಾಜಿ ನಮ್ಮ ಜೆಡಿಎಸ್ ಪಕ್ಷದ ತಾಲೂಕು ಅಧ್ಯಕ್ಷರು. ಅವರಿಗೂ ಸಹ ಈ ಪಕ್ಷದ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಶ್ರೀಯುತ ಹಬೀಬುಲ್ಲಾ ಜಿಲ್ಲಾ ಅಲ್ಪಸಂಖ್ಯಾತರ ವಿಭಾಗದ ಜಿಲ್ಲಾಧ್ಯಕ್ಷರು, ಅವರು ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವ್ರಿಗೂ ಸಹ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ದಯವಿಟ್ಟು ವೇದಿಕೆ ಮೇಲೆ ಇರ್ತಕ್ಕಂಥ ಕಾರ್ಯಕರ್ತರು ದಯವಿಟ್ಟು ಮಾಲಾರ್ಪಣೆ ಮಾಡಿದಂತವ್ರು ಇಡೀರಪ್ಪ. ಮುಕ್ಕೋಡು ವೆಂಕಟೇಶ್ ಅವರು ಜಿಲ್ಲಾ ಹಿಂದುಳಿದ ವರ್ಗದ ಹಿರಿಯ ನಾಯಕರು, ಅವರಿಗೂ ಸಹ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಶ್ರೀಮತಿ ಶ್ವೇತಾ ಶಬರೀಶ್ ಅವರು ನಗರಸಭೆ ಅಧ್ಯಕ್ಷರು, ಅವರ ಪತಿಯವರಾದಂತ ಶಬರೀಶ್ ಅವರು ಹಿಂದುಳಿದ ವರ್ಗದ ಮತ್ತೊಬ್ಬ ನಾಯಕರು, ಅವರಿಗೂ ಸಹ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಅದೇ ರೀತಿಯಾಗಿ ಶ್ರೀಯುತ ಅಶೋಕ್ ರವರು ಕುರುಬರು ಸಂಘದ ಮಾಜಿ ನಿರ್ದೇಶಕರು, ನಮ್ಮ ಪಕ್ಷದ ಮುಖಂಡರು, ಅವರಿಗೂ ಸಹ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಶ್ರೀಯುತ ಮುಸ್ತಫ ಟ್ರ್ಯಾಕ್ಟರ್ ಶೋರೂಮ್ ಮಾಲೀಕರು, ಅವ್ರಿಗೂ ಸಹ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಶ್ರೀಯುತ ಮಂಜು ಮುದವಾಡಿ ತಾಲೂಕ್ ಪಂಚಾಯತಿ ಮಾಜಿ ಸದಸ್ಯರು, ಅವ್ರಿಗೂ ಸಹ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಇನ್ನೊಬ್ಬ ಹಿಂದುಳಿದ ವರ್ಗದ ನಾಯಕರಾದಂತ ಅಶೋಕ್ ಅಣ್ಣವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವ್ರಿಗೂ ಸಹ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಅದೇ ರೀತಿಯಾಗಿ ತಿಪ್ಪೇನಹಳ್ಳಿ ಗ್ರಾಮ ಪಂಚಾಯತಿ ಸದಸ್ಯರಾದಂತ ಸಿಟಿ ಗ್ರಾಮ ಪಂಚಾಯತಿ ಸದಸ್ಯರು, ತಿಪ್ಪೇನಹಳ್ಳಿ ಗ್ರಾಮದವರಾದಂತ ದೇವರಾಜ್ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಸಹ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ನಾಗವೇಣಮ್ಮನವರು, ತಿಪ್ಪೇನಹಳ್ಳಿ, ಸುಬ್ಬಲಕ್ಷ್ಮಮ್ಮ, ಸೀತಿ ಹೊಸೂರು, KS ಮುನ್ರಾಜು, ಸೀತಿ, ಅನಿತಾ ಶ್ರೀನಿವಾಸ್ ಉಲ್ಲಂಕಲ್ಲು, ರಾಜು ಬೀರಾಪುರ, ಅಶೋಕ್ ಒಳೇರಳ್ಳಿ, ನಾಗರತ್ನ ಶ್ರೀನಿವಾಸ್ ಒಳೇರಳ್ಳಿ, ಇವರೆಲ್ಲರಿಗೂ ಸಹ ನಮ್ಮ ಈ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಅದೇ ರೀತಿಯಾಗಿ ಅಮ್ಮನಲ್ಲೂರು ಪಾಪಣ್ಣವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ.
ಅವರಿಗೆ ಈ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಮತ್ತೊಬ್ಬ ಮುಖಂಡರಾದಂತ ಜಯರಾಮಣ್ಣವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವ್ರಿಗೂ ಸಹ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಇನ್ನೊಬ್ಬ ನಾಯಕರಾದಂತ ಮುನೇಗೌಡರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವ್ರಿಗೂ ಸಹ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಸಿರಾಜ್ ಉದ್ರತ್ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವ್ರಿಗೂ ಸಹ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಅದೇ ರೀತಿಯಾಗಿ ಜಾವೇದ್ ರವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವ್ರಿಗೂ ಸಹ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ರಮಣ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವ್ರಿಗೂ ಸಹ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಸಾಬ್ ಅವರು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವ್ರಿಗೂ ಸಹ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀವಿ. SKS ಕಿಸಾನ್ ಮಂಡಿ ಮಾಲೀಕರಾದಂತ ಕುದ್ರತುಲ್ಲಾ ಕಾಂಗ್ರೆಸ್ ತೊರೆದು ನಮ್ಮ ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇದ್ದಾರೆ. ದಯವಿಟ್ಟು ಅವರು ವೇದಿಕೆ ಮೇಲೆ ಬರಬೇಕು. ಲಕ್ಷ್ಮಣ್ಣವರು ಮಾಜಿ ಅಧ್ಯಕ್ಷರು ರಾಜಕಳ್ಳಹಳ್ಳಿ ಅವರು ವೇದಿಕೆ ಮೇಲೆ ಬರಬೇಕು. ಕಲ್ಲು ಮಂಜಲಿ ಚೇತನ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಚಂದ್ರಮಲ್ಲಿ ಬೋರೇಣ್ಣವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಸಹ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಹಾಗೂ ಇಲ್ಲಿ ನೆರೆದಿರ್ತಕ್ಕಂಥ ನಮ್ಮ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು, ಮಾಧ್ಯಮ ಮಿತ್ರರು, ಪೊಲೀಸ್ ಇಲಾಖೆಯವರಿಗೂ ಹಾಗೂ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲರಿಗೂ ಸಹ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ ನಾನು 2 ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕಾರಣಕರ್ತರಾಗಿರ್ತಕ್ಕಂತಹ ಎಲ್ಲರಿಗೂ ಸ್ವಾಗತವನ್ನ ಬಯಸಿದಂತಹ ಕೈಲಾಶ್ ರಮೇಶ್ ಅವರಿಗೆ ಸ್ವಾಗತವನ್ನ ಬಯಸ್ತಾ, ಬಂಧುಗಳೇ, ಈ ದಿನದ ಜೆಡಿಎಸ್ ಕಾರ್ಯಕರ್ತರ ಸಮಾವೇಶ ಏನಿದೆ, ಈ ಸಮಾವೇಶದ ಉದ್ದೇಶ ಮತ್ತು ಆಶಯಗಳು ಯಶಸ್ವಿಯಾಗಿ ಆಗಲಿ ಅಂತ ಹೇಳಿ ದೀಪವನ್ನ ಬೆಳಗಿಸುವ ಮುಖಾಂತರ ಉದ್ಘಾಟನಾ ಕಾರ್ಯಕ್ರಮ ನಾವೆಲ್ಲರೂ ಸಹ ಎದ್ದು ನಿಂತು ಗೌರವಿಸೋಣ. ಜೆಡಿಎಸ್ ಯುವ ಮುಖಂಡರು, ಕರ್ನಾಟಕ ಯುವ ಜನತಾ ದಳದ ರಾಜ್ಯಾಧ್ಯಕ್ಷರು, ನಾಯಕ ನಟರು, ನಮ್ಮೆಲ್ಲರ ಹೀರೋ ನಿಖಿಲ್ ಕುಮಾರಸ್ವಾಮಿ ರವರು ಹಾಗೂ ವೇದಿಕೆಯಲ್ಲಿರ್ತಕ್ಕಂತಹ ಎಲ್ಲ ಗಣ್ಯರು ಕನ್ನಡದ ದೀಪವನ್ನ ಬೆಳಗಿಸಿ ಉದ್ಘಾಟನೆಯನ್ನ ಮಾಡಿಕೊಟ್ಟಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಅಭಿನಂದನಾ ಧನ್ಯವಾದಗಳನ್ನ ಅರ್ಪಿಸೋಣ. ಬಂಧುಗಳೇ, ಈಗ ಈ ಕಾರ್ಯಕ್ರಮವನ್ನ ಉದ್ದೇಶಿಸಿ ತಮ್ಮೆರಡು
ಗೋವಿಂದರಾಜುರವರು. ಈ ಕಾರ್ಯಕ್ರಮಕ್ಕೆ ಈಗ ತಾನೇ ಆಗಮಿಸಿರ್ತಕ್ಕಂಥ ಮಾಲೂರು ವಿಧಾನಸಭಾ ಕ್ಷೇತ್ರದ ನಮ್ಮ JDS ಪಕ್ಷದ ಅಭ್ಯರ್ಥಿಗಳಾದಂಥ ರಾಮೇಗೌಡರು ಈ ಕಾರ್ಯಕ್ರಮದಲ್ಲಿ ಆಗಮಿಸಿದರೆ ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಅದೇ ರೀತಿಯಾಗಿ ಮಾಲೂರಿನ ನಮ್ಮ ಪಕ್ಷದ ತಾಲೂಕು ಘಟಕದ ಅಧ್ಯಕ್ಷರಾದಂಥ ಚಂದ್ರಣ್ಣ ಅವರು ಆಗಮಿಸಿದ್ದಾರೆ. ಅವರು ಕೂಡ ಈ ವೇದಿಕೆ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಹಾಗೆಯೇ ಮತ್ತೊಬ್ಬ ಹಿರಿಯರು ಮಾಲೂರಿನ ನಮ್ಮ ಪಕ್ಷದ ಮುಖಂಡರು ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ನಾರಾಯಣ ಸ್ವಾಮಿ ಅವರು ಬಂದಿದ್ದಾರೆ. ಅವರು ಕೂಡ ಈ ವೇದಿಕೆ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಯಳಚೀಪುರ ಮುನೇಗೌಡರಿಗೂ ಕೂಡ ಈ ವೇದಿಕೆ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈಗ ಈ ಕಾರ್ಯಕ್ರಮದ ಉದ್ದೇಶಗಳು ಏನು ಅನ್ನೋದನ್ನ ಪ್ರಾಸ್ತಾವಿಕವಾಗಿ ನಮ್ಮ ಪಕ್ಷದ ಮುಖಂಡರು ವಿಧಾನ ಪರಿಷತ್ತಿನ ಸದಸ್ಯರು ಆದಂತ ಇಂಚರ ಗೋವಿಂದರಾಜಣ್ಣ ಅವರು ಈ ಸಭೆಯನ್ನು ಉದ್ದೇಶಿಸಿ ಈಗ ಮಾತಾಡ್ತಾರೆ. ದಯವಿಟ್ಟು ಕಾರ್ಯಕರ್ತರು ವೇದಿಕೆಯನ್ನ ಖಾಲಿ ಮಾಡಿ ದಯವಿಟ್ಟು ಶಿಸ್ತನ್ನು ಕಾಪಾಡಬೇಕು. ಅದೇ ರೀತಿಯಾಗಿ ಖಾಲಿ ಇರ್ತಕ್ಕಂಥ ಕುರ್ಚಿಗಳಲ್ಲಿ ಕಾರ್ಯಕರ್ತರೆಲ್ಲ ಹೋಗಿ ಕುತ್ಕೊಬೇಕು. ನಮ್ಮ ಪಕ್ಷಕ್ಕೆ ಗೌರವವನ್ನು ತಂದುಕೊಡೋದು ನಿಮ್ಮ ಉದ್ದೇಶ ಆಗಿದ್ರೆ ದಯವಿಟ್ಟು ಕುರ್ಚಿಗಳಲ್ಲಿ ಖಾಲಿ ಇರ್ತಕ್ಕಂಥ ಕುರ್ಚಿಗಳಲ್ಲಿ ಕಾರ್ಯಕರ್ತರು ಆಸೀನರಾಗಿ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲಾ ಕಾರ್ಯಕರ್ತರು ಮಾಲಾರ್ಪಣೆ ಆದ್ಮೇಲೆ ದಯವಿಟ್ಟು ವೇದಿಕೆಯಿಂದ ಕೆಳಗಿಡಬೇಕಾಗಿ ವಿನಂತಿ. ಎಲ್ಲೇ ಅಲ್ಲೋಗೆಲ್ಲ ಪಿಕಪ್ ಮಾಡ್ತಾ ಇದ್ದೀವಿ. ಜಾನ್ಗಾರು ಮುದುಕೃಷ್ಣಪ್ಪನವರು ಬಿಜೆಪಿ ಪಕ್ಷನ ತೊರೆದು ಈಗ ನಮ್ಮ ಪಕ್ಷದ ಸಿದ್ಧಾಂತಗಳನ್ನ ಒಪ್ಪಿಕೊಂಡು ಈ ದಿನ ನಿಖಿಲ್ ಕುಮಾರಸ್ವಾಮಿ ಅವರ ಒಂದು ನೇತೃತ್ವದಲ್ಲಿ ಪಕ್ಷಕ್ಕೆ ಸೇರ್ಪಡೆ ಏನಾಗ್ತಿದ್ದಾರೆ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಒಂದು ಜೋರಾದ ಚಪ್ಪಾಳೆ. ಕಳಿಸಿರೋ ಮೇಲೆ ಇಕ್ಕಿರೋರಲ್ಲ ನಮ್ಮ ಕೋಲಾರ ಕಸ್ಬಾ ತಾಲೂಕಿನ ಛತ್ರಕೋಡಹಳ್ಳಿ ಪಂಚಾಯಿತಿಯ ಗ್ರಾಮ ಪಂಚಾಯತಿ ಸದಸ್ಯರು, ಯುವ ಮುಖಂಡರು, ನಮ್ಮ JDS ಪಕ್ಷದ ಬಹಳ ಉನ್ನತವಾದಂತ ಅಭಿಮಾನಿಗಳಾದಂತ ಶ್ರೀ ಕುಮಾರ್ ಅವರು ಈಗ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಮಾಲಾರ್ಪಣೆ ಮಾಡಲಿದ್ದಾರೆ. ನೀರು ಕೊಡಲ್ಲ. ಅದೇ ರೀತಿ ಕುಮಾರ್ ಅವರು ಸಹ ದೊಡ್ಡ ಮಟ್ಟದ ಈ ರೀತಿಯ ಸಭೆ ಮಾಡಬೇಕು ಅಂತ ಹೇಳಿ ಸಭಾ ಮುಖಾಂತರ ಅವ್ರನ್ನ ವಿನಂತಿ ಮಾಡ್ತಿದ್ದೆ. ಕರಗಟ್ಟೂರು ಚಂದ್ರಣ್ಣವರು ಎಲ್ಲೇ ಇದ್ರು ವೇದಿಕೆ ಮೇಲೆ ಬರಬೇಕು ಅಂತ ನಮ್ಮ ಆಯೋಜಕರ ಪರವಾಗಿ ನಿಮ್ಮನ್ನ ಮನವಿ ಮಾಡ್ತೇನೆ. ದಯವಿಟ್ಟು ವೇದಿಕೆ ಮೇಲೆ ಬನ್ನಿ. ತಿಪ್ಪೇನಹಳ್ಳಿ ಗೋಪಾಲ್ ಮತ್ತು ಚಂದ್ರಪ್ಪನವರಿಗೆ ಈಗ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಮಾಲಾರ್ಪಣೆ ಮಾಡ್ತಿದ್ದಾರೆ. ಬಂಧುಗಳೇ, ಈ ದಿನ JDS ಪಕ್ಷವನ್ನ ಮೆಚ್ಚಿ, JDS ಪಕ್ಷದ ನಾಯಕರನ್ನ ಮೆಚ್ಚಿ, ಮತ್ತು ಮೌನ ಮತ್ತು ಸಹನ ಅಂತಕ್ಕಂಥ ಅಮ್ಮನಲ್ಲೂರು ಮಹೇಶ್ ಮತ್ತು ಸುನೀತಾರವರ ಮಕ್ಕಳು ಈ ಪಕ್ಷಕ್ಕೆ 5,000 ರೂಪಾಯಿಗಳನ್ನ ಅವರು ಪ್ರೀತಿಯಿಂದ ನೀಡ್ತಾ ಇದ್ದಾರೆ. ಆ ಮಕ್ಕಳ ಪ್ರೀತಿಗೆ ನಾವೆಲ್ಲ ಒಂದು ಜೋರಾದ ಚಪ್ಪಾಳೆಯನ್ನ ನೀಡೋಣ. ಇವತ್ತು ಈ ಪಕ್ಷವನ್ನ ಮೆಚ್ಚಿ, ಯಾಕಂದ್ರೆ ಮಣ್ಣಿನ ಮಕ್ಕಳು ಕಟ್ಟಿರುವಂತಹ ಪ್ರಾದೇಶಿಕ ಪಕ್ಷ ಇದು. ಇಂತಹ ಪಕ್ಷಕ್ಕೆ ಬಹಳ ಪ್ರೀತಿಯಿಂದ 5,000 ರೂಗಳನ್ನ ಅವರು ಕೊಡ್ತಿದ್ದಾರೆ. ಈ ಮಕ್ಕಳ ಪ್ರೀತಿಗೆ ನಾವೆಲ್ಲರೂ ಅಭಿನಂದಿಸೋಣ. ಪಕ್ಷವನ್ನ ಗಟ್ಟಿಗೊಳಿಸಬೇಕಾಗಿದೆ. ಇವತ್ತು ಜಾತಿ ಧರ್ಮಗಳ ಮಧ್ಯೆ ದ್ವೇಷವನ್ನ ಬಿತ್ತುವಂತಹ ಕಾಲಘಟ್ಟದಲ್ಲಿ ಪ್ರೀತಿಯನ್ನ ಬಿತ್ತುವಂತಹ JDS ಪಕ್ಷವನ್ನ ಮೆಚ್ಚಿ ಈ ಕಾರ್ಯವನ್ನ ಮಾಡ್ತಿದ್ದಾರೆ. ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಇಂಚರ ಗೋವಿಂದರಾಜುರವರು ಮಾತನಾಡಲಿದ್ದಾರೆ. ಸರ್ ಪ್ಲೀಸ್.
ಜಗನ್ನಾಥ್ ರೆಡ್ಡಿ ಅವರ ಕಡೆಯಿಂದ ಈಗ ಮಾಲಾರ್ಪಣೆ ಮಾಡಲಿದ್ದಾರೆ. ಸುರೇಶ್ ಬಾಬುರವರು ದಯವಿಟ್ಟು ಈ ಮಾಲಾರ್ಪಣೆ ಕಾರ್ಯಕ್ರಮ ದಯವಿಟ್ಟು ನಿಲ್ಲಿಸಿ. ಈಗಾಗಲೇ ಒಂದೂವರೆ ಆಗ್ತಾ ಇದೆ ಸಭೆ ಕಾರ್ಯಕ್ರಮ. ಜನ ಎಲ್ಲ ಪಾಪ ಬಿಸಿನಲ್ಲಿ ಕೂತಿದ್ದಾರೆ. ದಯವಿಟ್ಟು ವೇದಿಕೆ ಮೇಲಿರುವಂತವ್ರು, ವೇದಿಕೆ ಮುಂಭಾಗದಲ್ಲಿರುವಂತವ್ರು ಒಂದಿನ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಡ್ಬೇಕಂತಲ್ಲ ಈ ವೇದಿಕೆಯ ಆಯೋಜಕರ ಪರವಾಗಿ ನಾನು ಮನವಿ ಮಾಡ್ತೇನೆ. ದಯವಿಟ್ಟು ಬಂದ ವೆರಿ ಗುಡ್. ನಮಗೆ ಬಹಳ ನಮ್ಮ ಜೊತೆ ಬಂದಿದ್ದಾರೆ. ಹಾಗೆ ಜೊತೆಯಲ್ಲೀಗ ನಾಚಳ್ಳಿ ಯುವಕರ ಕಡೆಯಿಂದ ನಿಖಿಲ್ ಕುಮಾರಸ್ವಾಮಿರವರಿಗೆ ಒಂದು ಗೌರವ ಸಮರ್ಪಣೆಯೋ ಹಾಗೆ ನಡೆದಿದೆ. ನಾವೆಲ್ಲರೂ ಬಹಳ ಗಂಭೀರವಾಗಿ ಕೇಳಿಸ್ಕೊಳ್ಬೇಕಾಗಿದೆ ಇಂಚರ ಗೋವಿಂದರಾಜು ಸರ್ ಅವರ ಮಾತುಗಳನ್ನ. ಎಲ್ರಿಗೂ ನಮಸ್ಕಾರ. ದಯಮಾಡಿ ಎಲ್ಲರೂ ಸಹಕರಿಸಬೇಕು. ಸಾವಧಾನದಿಂದ ಈ ವಿಚಾರಗಳನ್ನು ನಾವು ಇವತ್ತು ತಿಳಿದುಕೊಳ್ಬೇಕಾಗಿದೆ. ಇದು ನಮ್ಮ ಎಲ್ಲರ ಬದುಕಿನ ಪ್ರಶ್ನೆ. ಹಾಗಾಗಿ ಇವರ ಮಾತುಗಳು ನಮಗೆ ಬಹಳ ಪ್ರಮುಖವಾಗಿದೆ. ಎಲ್ಲರೂ ಸಹಕರಿಸಬೇಕಾಗಿ ಮತ್ತೊಮ್ಮೆ ತಮ್ಮಲ್ಲಿ ವಿನಂತಿ. ಎಲ್ರಿಗೂ ನಮಸ್ಕಾರ. ಈ ಭಾರತ ಕಂಡ ಅದ್ವಿತೀಯ ನಾಯಕರು, ಭಾರತ ದೇಶದ ಮಾಜಿ ಪ್ರಧಾನಮಂತ್ರಿಗಳು, ಕರ್ನಾಟಕ ರಾಜ್ಯದ ಪ್ರಧಾನಮಂತ್ರಿಗಳು, ನಮ್ಮ ನಿಮ್ಮೆಲ್ಲರ ಹಿರಿಯ ಮುತ್ಸದಿ ನಾಯಕರಾದಂತಹ ದೇವೇಗೌಡರ ಪಾದಗಳಿಗೆ ನಮಸ್ಕರಿಸ್ತಾ, ಅದೇ ರೀತಿ ನಮ್ಮ ನಿಮ್ಮೆಲ್ಲರ ನಾಯಕರು ಮಾಜಿ ಮುಖ್ಯಮಂತ್ರಿಗಳು ಸನ್ಮಾನ್ಯ ಕುಮಾರಸ್ವಾಮಿ ಅವರಿಗೆ ನಮಸ್ಕರಿಸ್ತಾ, ಈ ದಿನ ಏನಿವತ್ತು ಈ ವೇದಿಕೆ ಕಾರ್ಯಕ್ರಮದ ಒಂದು ಪ್ರಮುಖ ಆಕರ್ಷಣೆ ಆಗಿರ್ತಕ್ಕಂಥ ರಾಜ್ಯ ಯುವ ಜನತಾ ದಳದ ಅಧ್ಯಕ್ಷರು, ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ಕನಸಿನ ಕಣ್ಮಣಿ, ಯುವ ಏನು ನಮ್ಮ ಕಾರ್ಯಕರ್ತರ ಆರಾಧ್ಯ ದೈವ ಅಂತ ಹೇಳ್ಬೋದು, ಆರಾಧ್ಯ ದೈವವಾದಂಥ ಸನ್ಮಾನ್ಯ ಶ್ರೀ ನಿಖಿಲ್ ಕುಮಾರಸ್ವಾಮಿರವರೇ, ಈ ನಮ್ಮ ಕೋಲಾರ ಕ್ಷೇತ್ರದ ನಮ್ಮ ಮುಂಬರುವ ವಿಧಾನಸಭಾ ಚುನಾವಣೆಯ ಘೋಷಿತ ಅಭ್ಯರ್ಥಿ, ಸಮಾಜ ಸೇವಕರು, ಸಹೋದರರು ಆದಂತಹ ಸನ್ಮಾನ್ಯ ಶ್ರೀ CMR ಶ್ರೀನಾಥ್ ಅವರೇ, ಹೇಳ್ತೀನಿ ಅವಾಗ ದಯವಿಟ್ಟು ಕುತ್ಕೋಬೇಕು. ದಯವಿಟ್ಟು ಇದಿರೋರು ಕುತ್ಕೊಂಡ್ಬಿಟ್ಟಿದ್ರೆ ಮಾತಾಡೋಕ್ಕಾಗೋದಿಲ್ಲ. ದಯವಿಟ್ಟು ಯಾರು ಶಬ್ದ ಮಾಡಬಾರ್ದು. ಬಹಳ ಕಷ್ಟಪಟ್ಟಿದ್ದೀವಿ ಈ ಕ್ಷೇತ್ರದಲ್ಲಿ ಈ ಒಂದು ಕಾರ್ಯಕ್ರಮದ ಆಯೋಜನೆ ಮಾಡಿದ್ದೀರಿ. ನಿಮ್ಗೆಲ್ಲರಿಗೂ ಯಾಕೆ ಧನ್ಯವಾದ ಹೇಳ್ಬೇಕು ಗೊತ್ತಿಲ್ಲ. ಆದ್ರೂ ಈ ಕಾರ್ಯಕ್ರಮ ಯಶಸ್ವಿ ಆಗ್ಬೇಕಾದ್ರೆ ಎಲ್ಲರೂ ನೀವು ಸಹಕರಿಸಬೇಕು ಅನ್ನೋದು ನನ್ನ ಕಳಕಳಿಯ ವಿನಂತಿ. ಹಾಗೇನೆ ಈ ವೇದಿಕೆ ಮೇಲೆ ಇರತಕ್ಕಂತ ಎಲ್ಲ ನನ್ನ ಅಣ್ಣ ತಮ್ಮ ನಾಯಕರ, ಯಾಕಂದ್ರೆ ವೇದಿಕೆ ಅವಾಗಿಂದ ಬಹಳ ಜನ ನಾಯಕರ ಹೆಸರುಗಳನ್ನ ಕರೆದು ಸ್ವಾಗತ ಮಾಡಿದ್ದಾರೆ. ಇವಾಗ ಎಲ್ಲರ ಹೆಸರು ಹೇಳ್ಬೇಕಂದ್ರೆ ಮತ್ತೆ ತಡ ಆಗುತ್ತೆ, ಯಾರೋ ಅನ್ಯತಾ ಭಾವಿಸಬಾರ್ದು. ಎಲ್ಲ ನಮ್ಮ ಅಣ್ಣ ತಮ್ಮಂದ್ರೆ ಈ ದಿನ ಈ ಕಾರ್ಯಕ್ರಮದಲ್ಲಿ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದಂತ ನಾಯಕರು ಪ್ರಾಸ್ತಾವಿಕ ಭಾಷಣ ಮಾಡೋದು ಒಂದು ಪ್ರವೃತ್ತಿ. ಆದರೂ ಸಹ ಈ ಕಾರ್ಯಕ್ರಮದ ಆಯೋಜಕರ ಪರವಾಗಿ ಈ ಜಿಲ್ಲೆಯ ಒಂದು ಶಾಸಕನಾಗಿ, JDS ಪಕ್ಷದ ಒಂದು ನಿಷ್ಠಾವಂತ ಕಾರ್ಯಕರ್ತನಾಗಿ ನಿಮಗೆ ಈ ಕಾರ್ಯಕ್ರಮದ ಪ್ರಾಸ್ತಾವಿಕ ನುಡಿಯನ್ನು ಮಾಡಲಿಕ್ಕೆ ನನಗಂತೂ ಬಹಳ ಹೆಮ್ಮೆ ಆಗ್ತಾ ಇದೆ. ಎಲ್ಲ ನನ್ನ ಅಣ್ಣ ತಮ್ಮಂದ್ರೆ ಈಗಾಗಲೇ ಏನು ಹಿಂದೆ 2 ಸಾರಿ ಏನು ಜನತಾ ಜಲ್ಲಾರೆ ಕಾರ್ಯಕ್ರಮ ಇರ್ಬೋದು, ಪಂಚರತ್ನ ಕಾರ್ಯಕ್ರಮ ಇರ್ಬೋದು. ಪಂಚರತ್ನ ಕಾರ್ಯಕ್ರಮ ಇದೇ ಭಾಗದಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವರು ರಾತ್ರಿ 11:30 ಸಮಯದಲ್ಲೂ ಸಹ ಈ ಭಾಗದಲ್ಲಿ ಸಂಚಾರ ಮಾಡಿದಾಗ ನಾನು ಸಹ ಅವ್ರ ಜೊತೆ ಇದ್ದೆ. ಅವತ್ತಿನಿಂದ ನೀವು ಯಾವ ರೀತಿ ಸನ್ಮಾನ್ಯ ಕುಮಾರಣ್ಣ ಅವ್ರಿಗೆ ಸ್ವಾಗತನ ಕೋರಿದ್ರಿ, ಅಷ್ಟೊತ್ತಲ್ಲೂ ಸಹ ಏನು ದೊಡ್ಡ ಸುಮಾರು 7-8 ಹಾರಗಳನ್ನ ಈ ಟ್ರೈನ್ ಮುಖಾಂತರ ಹಾಕೋದ್ರ ಜೊತೆಗೆ ಪುಷ್ಪವೃಷ್ಟಿನ ಸುರಿಸಿ ನೀವು ಅವತ್ತಿನ ಕುಮಾರಣ್ಣನ್ಗೆ ಸ್ವಾಗತ ಮಾಡ್ಕೊಂಡ್ರಿ. ನಾನಂತೂ ಆ ಕ್ಷಣಗಳನ್ನ ಮರೀಲಿಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿ ವೇಮಗಲ್ ಭಾಗದಲ್ಲಿ ಏನಿವತ್ತು ಈ ಹಮ್ನಲ್ಲು ಗ್ರಾಮ ಪಂಚಾಯತಿ ಇರ್ಬೋದು, ಸೀತಿ ಗ್ರಾಮ ಪಂಚಾಯತಿ ಇರ್ಬೋದು, ಅದೇ ರೀತಿ ಮತ್ತೇರಿ ಗ್ರಾಮ ಪಂಚಾಯತಿ ಇರ್ಬೋದು, 3 ಪಂಚಾಯತಿಯ ಕಾರ್ಯಕರ್ತರು ನಾವೇ ಸ್ವತಃ ಒಂದು ಸಭೆನ ಮಾಡ್ತೇವೆ. ನೀವು ಮನೆ ಮನೆಗೂ ಪಂಚರತ್ನ ಕಾರ್ಯಕ್ರಮನ
ಮನೆ ಮನೆಗೆ ಹೋಗಿ ಪಂಚರತ್ನ ಕಾರ್ಯಕ್ರಮನ ಮುಟ್ಟಿಸೋದ್ರ ಜೊತೆಗೆ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನೆಲ್ಲ ಆಹ್ವಾನ ನಾವೇ ಮಾಡಬೇಕು ಅಂತೇಳಿ ಸನ್ಮಾನ್ಯ ಶ್ರೀನಾಥ್ ಅವ್ರಿಗೂ ನಮಗೂ ಆಹ್ವಾನ ಕೊಟ್ಟಾಗ ನಾನು 2 ದಿವಸ ನಿಮ್ಮ ಜೊತೆ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೆ. ಎಲ್ಲರ ಮನೆ ಮನೆಗೂ ಬಂದು ಈ ಸನ್ಮಾನ್ಯ ಕುಮಾರಣ್ಣ ಅವರ ಮುಂದಿನ ಕಾರ್ಯಕ್ರಮದ ಬಗ್ಗೆ ನಿಮಗೆ ವಿವರಣೆ ಕೊಟ್ಟು ಪಾಂಪ್ಲೆಟ್ ಕೊಡೋ ಮುಖಾಂತರ ನಿಮ್ಮನ್ನು ಈ ಕಾರ್ಯಕ್ರಮಕ್ಕೆ ವೈಯಕ್ತಿಕವಾಗಿ ನಾವೇ ನಿಮ್ಗೆ ಆಹ್ವಾನ ಮಾಡಿದ್ವಿ. ನಮ್ಮ ಆಹ್ವಾನಕ್ಕೆ ಬಂಧಿಸಿ ನೀವು ಸುಮಾರು 2 ಗಂಟೆಗಳಿಂದ ಈ ಕಾರ್ಯಕ್ರಮಕ್ಕೆ ಏನು ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವರ ಭಾಷಣ ಕೇಳಲಿಕ್ಕೆ ಕಾಯ್ತಾ ಇದ್ದೀರಿ. ಹೆಚ್ಚಿಗೆ ನಿಮ್ಮನ್ನ ಕಾಯಿಸೋದಿಲ್ಲ. ಕೇವಲ 10 ನಿಮಿಷ ಮಾತ್ರ ಈ ಕಾರ್ಯಕ್ರಮದ ವಿವರಗಳನ್ನ ಕೊಟ್ಟು ನನ್ನ ಮಾತನ್ನು ಮುಗಿಸ್ತೇನೆ. ಎಲ್ಲ ನನ್ನ JDS ನ ಕಾರ್ಯಕರ್ತ ಅಣ್ಣ ತಮ್ಮಂದ್ರೆ, ಈ ಸನ್ಮಾನ್ಯ ಕುಮಾರಣ್ಣವರು ಜನತಾ ಜಲ್ದಾರೆ ಕಾರ್ಯಕ್ರಮ ಮಾಡಿದಾಗ ಅವರ ಮುಖ್ಯ ಉದ್ದೇಶ ಏನು, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನೀರಾವರಿ ಮೂಲಗಳು ಅಂದ್ರೆ ನದಿ ಮೂಲಗಳಿಂದ ಏನೇನು ನೀರು ಲಭ್ಯತೆ ಇದೆ ಆ ನೀರನ್ನೆಲ್ಲ ಬಳಸ್ಕೊಂಡು ನಮ್ಮ ರೈತರ ಉಪಯೋಗಕ್ಕೆ ಆಗ್ಬೋದು ಅಥವಾ ಒಂದು ಕುಡಿಯೋ ನೀರಿಗೆ ಆಗ್ಬೋದು ಬಳಸ್ಕೊಳ್ಳುವಂತ ಕೆಲಸನ ನಮ್ಮ ಸರ್ಕಾರಕ್ಕೆ ಪೂರ್ಣ ಪ್ರಮಾಣದ ಅಧಿಕಾರ ಕೊಟ್ಟಲ್ಲಿ ಸುಮಾರು 125 ಲಕ್ಷ ರೂಪಾಯಿಗಳ ಏನು ವೆಚ್ಚ ಮಾಡಿ ಎಲ್ಲ ನದಿ ನೀರನ್ನು ಸಹ ನಮ್ಮ ಈ ರೈತರಿಗೆ ಮತ್ತು ಸಾರ್ವಜನಿಕರಿಗೆ ಕೊಡುವಂತ ಕೆಲಸ ನಾವು ಮಾಡ್ತೀವಿ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ನಮ್ಮ ರಾಜ್ಯವ್ಯಾಪಿ ಜನತಾ ಜಲ್ದಾರೆ ಕಾರ್ಯಕ್ರಮ ಮಾಡಿದ್ದು ನಿಮ್ಗೆಲ್ಲ ಖಂಡಿತ ಮಾಹಿತಿ ಇರುತ್ತೆ. ಅದೇ ರೀತಿ ಏನಿವತ್ತು ಪಂಚರತ್ನ ಕಾರ್ಯಕ್ರಮ ಅಂತೇಳಿ ಅವರ ಒಂದು ಕನಸು, ನಮ್ಮ ಕರ್ನಾಟಕದ ಜನತೆಗೆ ಏನು ಮೂಲಭೂತ ಸಮಸ್ಯೆಗಳಿದಾವೆ ಇವತ್ತಿನ ದಿವಸ, ಆ ಸಮಸ್ಯೆಗಳನ್ನೆಲ್ಲ ಅವರೇ ಖುದ್ದಾಗಿ ಎಲ್ಲ ಪರಿಶೀಲನೆ ಮಾಡಿಕೊಂಡು ಎಂತ ಕಾರ್ಯಕ್ರಮ ಕೊಟ್ರೆ ನಮ್ಮ ಸರ್ಕಾರಕ್ಕೂ ಒಳ್ಳೆ ಹೆಸರು ಬರ್ತದೆ, ಜನರಿಗೆಲ್ಲ ಒಂದು ಮನಸ್ಸು ಮುಟ್ಟುವಂತ ಕಾರ್ಯಕ್ರಮ ಆಗತ್ತೆ ಅನ್ನೋ ಮಾತನ್ನ ಅವ್ರು ವಿಚಾರ ಮಾಡಿ ಎಷ್ಟೋ ರಾತ್ರಿಗಳು ಅವ್ರು ಕಷ್ಟಪಟ್ಟು ಈ ಪಂಚರತ್ನ ಯೋಜನೆಗಳ ರೂಪಿಸಿದ್ದಾರೆ. ಈ ಪಂಚರತ್ನ ಯೋಜನೆಗಳು ಅಂದ್ರೆ ಒಂದು ರೈತರಿಗೆ ಏನ್ ಇವತ್ತು ದಿವಸ ಸಂಕಷ್ಟ ಇದೆ, ರೈತರಿಗೆ ಸಾಲ ಮನ್ನಾ ಮಾಡಿದ್ರೆ ಮಾತ್ರ ರೈತರು ಬದುಕು ಹೊಸದಾಗೋದಿಲ್ಲ, ಮತ್ತೆ ಸಾಲ ಮಾಡ್ತಾರೆ. ಅವ್ರಿಗೆ ಸಾಲ ಮಾಡದ ರೀತಿಯಲ್ಲಿ ವರ್ಷಕ್ಕೆ 1 ಎಕರೆಗೆ 10,000 ರೂಪಾಯಿಗಳನ್ನ ನೇರವಾಗಿ ಅವರ ಒಂದು ಖಾತೆಗೆ ವರ್ಗಾವಣೆ ಮಾಡೋದ್ರ ಜೊತೆಗೆ ಆ ರೈತ ಬೆಳೆದಂತ ಬೆಳೆಗಳನ್ನ ಸಂಸ್ಕರಣೆ ಮಾಡ್ಲಿಕ್ಕೋ ಮಾರಾಟ ಮಾಡ್ಲಿಕ್ಕೋ ಇಲ್ಲ ಅದಕ್ಕೊಂದು ಗೋಡೌನ್ನಲ್ಲಿ ಸ್ಟಾಕ್ ಮಾಡುವಂತ ವಿಚಾರ ಇರ್ಬೋದು. ಇದಕ್ಕೆಲ್ಲಕ್ಕೂ ಸಂಬಂಧಪಟ್ಟಂಗೆ ರೈತರಿಗೆ ಸಂಬಂಧಪಟ್ಟಂತ ಒಂದು ಕಾರ್ಯಕ್ರಮ ಆದ್ರೆ, ಅದೇ ರೀತಿ ಏನ್ ಇವತ್ತು ದಿವಸ ಖಾಸಗಿ ಶಾಲೆಗಳಲ್ಲಿ ಓದೋದಕ್ಕೆ ಏನು ಕಷ್ಟ ಇದೆ ಅವ್ರಿಗೆ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಒಳಗೊಂಡಂತೆ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಒಂದು ಉತ್ತಮವಾದಂತಹ ಶಾಲೆ ನಿರ್ಮಾಣ ಮಾಡೋದು, ಎಲ್ಲರಿಗೂ ವಿದ್ಯಾಭ್ಯಾಸ ಕೊಡೋದ್ರ ಜೊತೆಗೆ ಇವತ್ತು ದಿವಸ ಏನು ಆರೋಗ್ಯದ ಸಮಸ್ಯೆ ಕಳೆದ 2 ವರ್ಷದಿಂದ ಅಂತೂ ಏನಿವತ್ತು ಕೋವಿಡ್ ಸಮಸ್ಯೆ ಬಂತು, ರೈತರು ಪಟ್ಟಂತ